ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪಾ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೋಡಿ, ರೈಟ್ ಸೈಡ್ ಅಲ್ಲಿ ಕೂತಿದಾರಲ್ಲ, ಅವರು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಕೂತಿರೋರು ಸೆಕೆಂಡ್ PU ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಅವನ್ ಯಾವಾಗ್ಲೂ ಯಾವ್ದಾದ್ರು ಬುಕ್ ಕೊಟ್ರೆ ಅರ್ದು ಬಿಸಾಕವನು. ಅಪ್ರೂಪ ಕೂತ್ಕೊಂಡು ಅರಿದಾನೆ, ನೀಟಾಗಿ ಕೂತ್ಕೊಂಡು ನೋಡ್ತಾ ಇದ್ದಾನೆ. ಸಖತ್ತಾಗಿತ್ತು ಮಾತ್ರ ಸೀನು. ಅದಕ್ಕೆ ವಿಡಿಯೋ ತಗೊಂಡೆ ಒಂದು. ಅವಳು ಆಸ್ ಯೂಶಲ್ ಯಾವಾಗ್ಲೂ ಹೀಗೆ ಬರೀತಿರ್ತಾಳೆ, ಅವಳದೇನೋ ಸ್ಪೆಷಲ್ ಏನಿಲ್ಲ. ಇವಂದು ಮಾತ್ರ ಬುಕ್ ಅರಿದಂಗೆ ಕೂತ್ಕೊಂಡು ನೋಡ್ತಾ ಇದ್ದಾನಲ್ಲ. ಅಪರೂಪದ ದೃಶ್ಯ ಇದು. ಇಷ್ಟೊಂದು ಮನೆ ಸೈಲೆಂಟ್ ಆಗಿ ನೀಟಾಗಿ ಚೇರ್ ಮೇಲೆ ಇಬ್ರು ಸಪ್ರೇಟ್ ಆಗಿ ಕೂತಿರೋದು ತುಂಬಾ ನೋಡಕ್ ಚೆನ್ನಾಗಿತ್ತು. 2 ಕಣ್ಣು ಸಾಲಿಲ್ಲ ನನ್ಗೆ. ಇವತ್ತು ಮತ್ತೆ ಚಿಕ್ಕಪೇಟೆ ಕಡೆಗೆ ಹೊರಟಿದ್ದೀನಿ ನಾನು ಆಂಟಿ. ಏನೋ ಎಕ್ಸ್ಪೆಕ್ಟೇಷನ್ ಇತ್ತು, ಆದ್ರೆ ಇನ್ನೇನೋ ಆಯ್ತು. ನೆನ್ನೇನೋ ಚೆನ್ನಾಗಿತ್ತು, ಆದ್ರೆ ಸ್ವಲ್ಪ ಐಟಮ್ಸ್ ಮಾತ್ರ ಪರ್ಚೇಸ್ ಮಾಡಕ್ಕಾಗಿತ್ತು. ತುಂಬಾ ಐಟಮ್ಸ್ ಇನ್ನು ಬಾಕಿ ಇತ್ತಲ್ವಾ, ಅದೆಲ್ಲ ತಗೋಬೇಕಿತ್ತು. ಆದ್ರೆ ಇವತ್ತು ಏನಾಯ್ತು ಅಂದ್ರೆ, ಇನ್ನೊಂದ್ಸತಿ ಚಿಕ್ಕಪೇಟೆ ಕಾಲ್ ಇಡಬಾರ್ದು ಅನ್ನೋ ಅಷ್ಟು ಬೇಜಾರಾಗೋಯ್ತು. ಅದು ಬೇರೆ ಇವತ್ತು ವೀಕೆಂಡ್ ಅಲ್ವಾ, ಹಾಗಾಗಿ ವೀಕೆಂಡ್ ಅಲ್ಲಿ ಹೋದ್ರಂತೂ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ನೋಡಿ, ಚಿಕ್ಕಪೇಟೆಗೆ ಎಂಟ್ರಿ ಆಗ್ತಾ ಇದೀವಿ. ಜನ ಎಲ್ಲ ಕಮ್ಮಿ ಇರ್ತಾರೆ ಅಂತ ಅನ್ಕೊಂಡ್ರೆ, ನಮ್ ತರ ಎಲ್ರು ಅನ್ಕೋತಿರ್ತಾರಲ್ಲ ಕಮ್ಮಿ ಇರ್ತಾರೆ ಅಂತ. ಹೆವಿ ಜನ ಇದ್ರು ಮಾತ್ರ. ಆ ಬಿಸಿಲಲ್ಲಿ, ಆ ಜನ ಜಂಗುಳಿಲಿ ಓಡಾಡ್ಕೊಂಡು ಐಟಮ್ಸ್ ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ನಿಜವಾಗ್ಲೂ ಬೇಜಾರ. ಆಕ್ಚುಲಿ ಏನ್ ಗೊತ್ತಾ, ತುಂಬಾ ಐಟಮ್ಸ್ ಇದ್ರೆ ಬಲ್ಕ್ ಅಲ್ಲಿ ಜಾಸ್ತಿ ತಗೋಬೇಕು ಅಂತಿದ್ರೆ ಬರ್ತು ಚಿಕ್ಕಪೇಟೆಗೆ ಹೋಗೋದು. 100, 200 ಅಥವಾ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ತುಂಬಾ ತಗೋಬೇಕು ಅಂತಂದ್ರೆ ಬರ್ತು ಹೋಗೋದು ಎಲ್ಲ ಪರ್ಚೇಸ್ ಮಾಡೋದು, ಲಗೇಜ್ ಆಟೋ ಬುಕ್ ಮಾಡೋದು, ಹಾಕೊಂಡ್ ಬರ್ತಾ ಇರೋದು. ಜಾಸ್ತಿ ಏನಿರಲ್ಲ. ಅದೇ ಸಣ್ಣ ಪುಟ್ಟ ಐಟಮ್ಗಳಿಗೆ ನಾವು ಹೋದ್ರೆ ಚಿಕ್ಕಪೇಟೆಗೆ ಭಾರಿ ಹಿಂಸೆ ಮಾತ್ರ. ಈಗ ನೋಡಿ, ಕಾರಲ್ಲಿ ಹೋದ್ರೆ ಪಾರ್ಕಿಂಗ್ ಕಷ್ಟ. ಹಂಗೂ ಹಿಂಗೂ ಪಾರ್ಕಿಂಗ್ ಮಾಡಿದ್ರೆ ಎಲ್ಲೋ ದೂರದಲ್ಲಿ ಮಾಡ್ಬೇಕು, ಅಲ್ಲೂ ಕ್ಯೂ ಇದೆ ತುಂಬಾನೇ. ಹಂಗೂ ನಿಲ್ಸಿದ್ರೆ ಎಷ್ಟು ದೂರ ನಡ್ಕೊಂಡ್ ಬರ್ಬೇಕು, ಲಗೇಜ್ ಎಲ್ಲ ತಗೊಂಡ್ ಕಾರಲ್ಲಿ ಹಾಕ್ಬೇಕು. ಕಾರಲ್ಲಿ ಹೋಗೋದು ಯಾಕೋ ಸರಿ ಹೋಗಲ್ಲ. 2 ವೀಲರ್ ಅಲ್ಲಿ ನಾವು ಹೋದ್ರೆ ಪಾರ್ಕಿಂಗು ಅದು ಪ್ರಾಬ್ಲಮ್. ಹಂಗೂ ನಿಲ್ಸಿದ್ರೆ ಲಗೇಜ್ ಎಲ್ಲ ಇಟ್ಕೊಂಡು ಹೋಗಕ್ಕಾಗಲ್ಲ, ಕಂಜೆಸ್ಟೆಡ್ ಅನ್ಸುತ್ತೆ. ಕ್ಯಾಬಲ್ಲಂತೂ ಲಗೇಜಸ್ ಅಲ್ಲೋ ಇಲ್ಲ. ಇರೋ ಆಪ್ಷನ್ ಆಟೋ ಅಂತೂ ಸಿಗೋದೇ ಇಲ್ಲ. ತುಂಬಾ ಜನ ವೇಟ್ ಮಾಡ್ತಿರ್ತಾರೆ. ಇವತ್ತಂತೂ ಭಾರಿ ತೊಂದರೆ ಆಯ್ತು. ಆಲ್ಮೋಸ್ಟ್ 1 hour ಕಾಯ್ದಿದೀವಿ, ಸಿಕ್ಕೇ ಇಲ್ಲ. ಟ್ರಿಪಲ್ ಕೇಳ್ತಾರೆ. ಪೀಕ್ ಅವರ್ ಬೇರೆ, ವೀಕೆಂಡ್ ಬೇರೆ. ಹಾಗಾಗಿ ಪಾಪ ಅವ್ರಿಗೂ ರಿಟರ್ನ್ ಬರ್ಬೇಕಾದ್ರೆ ಯಾರು ಸಿಗಲ್ವಂತೆ, ಹಂಗಾಗಿ ಅವರು ಕೇಳ್ತಾರೆ. ಸ್ವಲ್ಪ ಐಟಮ್ ಇದ್ರೆ ಹೋಗ್ಬಾರ್ದು. ಮಾಮ ಮತ್ತೆ ಸಂದೀಪ್ ಬಂದು ಆ ಐಟಮ್ಸ್ ಎಲ್ಲ ತಗೊಂಡ್ರಲ್ಲ, ಫ್ಯಾನು, ಗೀಸರ್ ಎಲ್ಲ ತಗೊಂಡ್ರಲ್ಲ, ಅದು ವರ್ತು. ಅದೆಲ್ಲ ತಗೊಂಡು ನೀಟಾಗೆ ಲಗೇಜ್ ಆಟೋ ಮಾಡಿ ತಗೊಂಡ್ ಬಂದ್ವಿ. ವರ್ತ್ ತಗೊಂಡಿದ್ದು. ಯಾಕಂದ್ರೆ ಬೇರೆ ಕಡೆ ಎಲ್ಲ ತಗೊಂಡ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಜಾಸ್ತಿ ತಗೊಳ್ಳೋದ್ರಿಂದ ಇಲ್ಲಿ ವರ್ಕೌಟ್ ಆಗುತ್ತೆ ಪ್ರೈಸ್ ಅಲ್ಲಿ. ಬಟ್ ಈ ಐಟಮ್ಸ್, ನಾನು ಆಂಟಿ ಹೋಗಿದ್ವಲ್ಲ, ಈ ಐಟಮ್ಸ್ ಎಲ್ಲ ತಗೊಳಕ್ಕೆ ಇಲ್ಲೇನು ನಾವು ಉಳ್ಸಲ್ಲ. ಕ್ವಾಲಿಟಿ ವೈಸು ಎಲ್ಲ ಕಡೆ ಕ್ವಾಲಿಟಿ ಸಿಗುತ್ತೆ, ದುಡ್ಡು ಕೊಟ್ಟಂಗೆ ಕ್ವಾಲಿಟಿ ಹೋಗೋದು. ಇಲ್ಲಿ ಸಣ್ಣ ಪುಟ್ಟ ಐಟಮ್ಸ್ ತಗೋತೀವ, ಏನೋ ದುಡ್ಡು ಉಳ್ಸಿದೀವಿ ಅನ್ಕೋತೀವ, ಆಕ್ಚುಲಿ ಉಳ್ಸೇ ಇರಲ್ಲ. ಅಲ್ಲಿ ನಾವು ಊಟ ಮಾಡಕ್ ಒಂದಷ್ಟು ಖರ್ಚ, ಹೋಗಕ್ಕೆ ಆಟೋಗೆ, ಬರಕ್ಕೆ ಡಬಲ್ ಟ್ರಿಪಲ್ ಕೊಟ್ಟಿರ್ತೀವಿ.
ಅದ್ರಲ್ಲೇ ಹೋಗ್ಬಿಟ್ಟಿರುತ್ತೆ. ಸುಮ್ನೆ ಏನೊಂದ್ 500,000 ಉಳ್ಸಕ್ಕಷ್ಟು ದೂರ ಹೋಗ್ತೀವಿ, ಬಿಸಿಲಲ್ಲಿ ಲಗೇಜ್ ಎತ್ಕೊಂಡು ಆ ಜನಜಂಗುಳಿ ಕೊರೋನಾ ಟೈಮಲ್ಲಿ ಹೋಗ್ಬಾರ್ದು. ನೋಡಿ ಈ ತರ ಐಟಮ್ಸ್ ತಗೊಂಡಿದೀವಿ, ಟಿಶ್ಯೂಸು, ತಾಂಬೂಲ ಕವರ್ಸು, ಚಾಪೆಗಳು ಎಲ್ಲ. ಬೇರೆ ಟೈಮ್ ಓಕೆ ನಡೆಯುತ್ತೆ, ಆದ್ರೆ ಈ ಕೊರೋನಾ ಟೈಮ್ ಇದ್ದಾಗ ನಾವು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ನಮ್ ತರ ಅನ್ಕೊಂಡ್ ಎಲ್ಲಾರು ಬಂದ್ಬಿಟ್ಟಿರೋರು, ಸಾವಿರಾರು ಜನ. ಏನು ಒಂದೊಂದ್ ಅಂಗಡಿಗಳಲ್ಲಿ ಒಳಗಡೆ ಹೋಗಕ್ಕೆ ಜಾಗ ಇಲ್ಲ, ಅಷ್ಟು ಜನ ಅಂದ್ರೆ ಜನ. ಯಾಕಂದ್ರೆ ಇವಾಗ ಸೀಸನ್ ಬೇರೆ ಅಲ್ವಾ, ಎಲ್ಲ ಫಂಕ್ಷನ್ಸ್ ಆಗ್ತಾ ಇದೆ, ಹಾಗಾಗಿ ಜನ ಜಾಸ್ತಿನೇ ಅಲ್ಲಿ. ಈ ತರ ಕಪ್ಸ್, ಸುಮಾರು ಐಟಮ್ಸ್ ತಗೊಂಡ್ವಿ ನಾವು. ಆದ್ರೂನು 2 ದಿನ ಹೋದ್ವಾ, ಆಟೋದಲ್ಲಿ ಬಂದ್ವಿ. ಅಲ್ಲಿ 2 ಹೋಟೆಲ್, ಮನೇಲಿ ಆರಾಮಾಗೆ ಮಜ್ಜಿಗೆ ಅನ್ನನೋ ರಸಂ ಅನ್ನನೋ ಮಾಡ್ಕೊಂಡು ತಿಂದು, ಹತ್ರ ಇರೋ ಅಂಗಡಿಗಳಿಗೆ ವಾಕ್ ಮಾಡ್ಕೊಂಡು ಹೋಗಿ ನೀಟಾಗಿ ಏನ್ ಬೇಕೋ ನಿಧಾನವಾಗಿ ನೋಡಿ ಪರ್ಚೇಸ್ ಮಾಡ್ಕೊಂಡ್ ಬರೋದ್ ಬೆಟರ್, ಕಮ್ಮಿ ಐಟಮ್ಸ್ ಇದ್ದಾಗ ಮಾತ್ರ. ನೋಡಿ ಇಷ್ಟೆಲ್ಲ ತಗೊಂಡಿದೀವಿ. ಆಕ್ಚುಲಿ ನಾನು ಆಂಟಿ ಹೋದ್ವಿ, ಸಂದೀಪು ಆಮೇಲೆ ನಮ್ ಜೊತೆ ಜಾಯಿನ್ ಆದ್ರು. ಸ್ವಲ್ಪ ಪರ್ಚೇಸಿಂಗ್ ಇತ್ತಲ್ಲ, ಅದೆಲ್ಲ ಮಾಡ್ಬಿಟ್ಟು ಊಟ ಟೈಮ್ ಆಗಿತ್ತು. ಹಾಗೆ ಇನ್ನೊಂದು ಹೋಟೆಲ್ ಟ್ರೈ ಮಾಡೋಣ ಅಂತ ಹೋಗಿದ್ವಿ. ಚಿಕ್ಕಪೇಟೆನಲ್ಲಿ ಲಕ್ಷ್ಮೀ ನಟರಾಜ ಅಂತ ಇನ್ನೊಂದಿದೆ, ಸಖತ್ತಾಗಿದೆ ಟೇಸ್ಟ್, ಎಲ್ಲಾನು ಸಖತ್ತಾಗಿದೆ. ನೀವು ಚಿಕ್ಕಪೇಟೆಗೆ ಏನಾದ್ರು 2ನೇ ಸತಿ ನಮ್ ತರ ಏನಾದ್ರು ಹೋದ್ರೆ ಖಂಡಿತವಾಗ್ಲೂ ಇಲ್ಲಿ ನೀವು ಟ್ರೈ ಮಾಡ್ಲೇಬೇಕು. ಮಸಾಲೆ ದೋಸೆ ಅಂತೂ ಸೂಪರ್ ಆಗಿತ್ತು, ಗೀ ಹಾಕಿದ್ರು ಅದಕ್ಕೆ. ಆಮೇಲೆ ನಂಗೆ ತುಂಬಾ ಇಷ್ಟ ಆಗಿದೆ ಏನ್ ಗೊತ್ತಾ, ಇಲ್ಲಿ ಆ ಪ್ಲೇಟ್ ನೋಡಿ ತುಂಬಾ ಕ್ಯೂಟ್ ಆಗಿತ್ತು, ಆ ಶೇಪ್ ಸ್ಕ್ವೇರ್ ಇದೆಯಲ್ಲ ತುಂಬಾ ಚೆನ್ನಾಗಿತ್ತು. ಕ್ಲೆನ್ಲಿನೆಸ್ ಓಕೆನೆ, ಆಮೇಲೆ ಎಲ್ಲ ಟೇಸ್ಟುನು ಚೆನ್ನಾಗಿತ್ತು. ಆಂಟಿ ಮತ್ತೆ ಸಂದೀಪ್ ಹೇಳ್ತಿದ್ರು ಪರೋಟಾನು ಸಖತ್ತಾಗಿತ್ತಂತೆ. ಈ ತರ ಎಲ್ಲೂ ಇರಲ್ಲ, ಸ್ವಲ್ಪ ಗಟ್ಟಿ ಅದು ಇದು ಇರುತ್ತೆ, ಇದು ಇಷ್ಟೊಂದು ಸಾಫ್ಟ್ ಆಗಿದೆ ಅಂತ ಹೊಗಳುತ್ತಿದ್ರಪ್ಪ ತುಂಬಾನೇ. ನಂಗೂ ಅಷ್ಟೇ ಮಸಾಲೆ ದೋಸೆ ತುಂಬಾ ಇಷ್ಟ ಆಯ್ತು. ಕಾಫಿನೂ ಅಷ್ಟೇ ಸ್ಟ್ರಾಂಗ್ ಆಗಿ ಸಖತ್ತಾಗಿ ಮಾಡಿದ್ರು. ನೋಡಿ ಹೇಗಾಗ್ತಾ ಇದಾರೆ, ಸಖತ್ ನೋಡ್ತಾ ಇದ್ರೇನೆ ರುಚಿಯಾಗಿದೆ ಅನ್ಸುತ್ತೆ. ಟ್ರೈ ಮಾಡಿ ಒಂದ್ಸತಿ, ತುಂಬಾ ಚೆನ್ನಾಗಿರುತ್ತೆ. ವಿಜಯ್ ವಿಹಾರ್ಗೆ ಹೋಗಿದ್ವಲ್ಲ ನಿನ್ನೆ, ಆಲ್ಮೋಸ್ಟ್ ಆತರ ಇತ್ತು. ತುಂಬಾ ವರ್ಷದಿಂದ ಅಲ್ಲಿಗೆ ಹೋಗ್ತಿದ್ವಿ, ಇದು ಫಸ್ಟ್ ಟೈಮ್ ನಾವು ಟೇಸ್ಟ್ ಮಾಡಿದಿಲ್ಲಿ. ಸಖತ್ತಾಗಿತ್ತು ಎಲ್ಲಾನು. ಈ ಐಟಮ್ ಚೆನ್ನಾಗಿಲ್ಲ, ಆ ಐಟಮ್ ಚೆನ್ನಾಗಿದೆ ಅನ್ನೋ ತರ ಯಾವ್ದು ಇಲ್ಲ. ಬಟ್ ವಿಜಯ್ ವಿಹಾರನ್ ಅಲ್ಲಿ ಫ್ರೈಡ್ ರೈಸ್ಗೆಲ್ಲ ತುಂಬಾ ಆಯಿಲಿ ಇತ್ತು. ಅದೇ ಹೇಳಿದ್ನಲ್ಲ, ಬೇಬಿ ಕಾರ್ನ್ ಮಂಚೂರಿ, ಅಜ್ಜಿ ಮಂಚೂರಿ ತರ ಇತ್ತು ಅದು ಅಂತ. ಫುಲ್ಲು ನಾರು ಚೆನ್ನಾಗಿ ಅಷ್ಟು ಮಾಡಿರ್ಲಿಲ್ಲ. ಏನೋ ಕ್ವಾಲಿಟಿ ವೈಸ್ ಏನಾರು ಚೇಂಜ್ ಮಾಡಿದಾರೋ ಏನೋ ಗೊತ್ತಿಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಗೃಹ ಪ್ರವೇಶ ಅಂದಮೇಲೆ ಹಾಲು ಉಕ್ಕಿಸ್ಬೇಕಲ್ವಾ, ಹಾಲು ಉಕ್ಸೋದು ಯೂಶಲ್ ಆಗಿ ಹೊಸ ಪಾತ್ರೆನಲ್ಲೇ, ಅದನ್ನ ತಗೋಬೇಕಿತ್ತು. ಹಾಗೇನೆ ಗಿಫ್ಟ್ ಐಟಮ್ಸ್ ತಗೋಬೇಕಿತ್ತಲ್ಲ, ಅದಕ್ಕೆ ಹೋಗಿದ್ವಿ. ಇದೊಂದು ಹೋಲ್ಸೇಲ್ ಶಾಪು, ಇದು ಸ್ವಲ್ಪ ಒಳಗಡೆನೆ ಇದೆ. ಲಕ್ಷ್ಮೀ ನಟರಾಜ ಹೋಟೆಲ್ ಇದೆಯಲ್ಲ ಅದ್ರ ಹತ್ರನೇ ಬರುತ್ತೆ ಇದು. ನಾವು ಮೇನ್ ರೋಡ್ ಅಲ್ಲಿ ತಗೊಳ್ಳೋ ಬದಲು ಈ ತರ ಸಂದಿಗೊಂದಿನಲ್ಲಿ ಇರುತ್ತೆ ಈ ಶಾಪ್ಸ್, ಹೋಲ್ಸೇಲ್ ಶಾಪ್ಸ್, ಅಲ್ಲಿ ಇನ್ನ ನಮ್ಗೆ ಚೀಪ್ ಆಗಿ ವರ್ಕೌಟ್ ಆಗುತ್ತೆ ತಗೊಂಡ್ರೆ. ಇಡ್ಲಿ ಪಾತ್ರೆ, ಹಾಲು ಕಾಯಿಸೋದು ಇದೆಲ್ಲ ತುಂಬಾ ಇತ್ತು, ಚೆನ್ನಾಗಿತ್ತು ಕ್ವಾಲಿಟಿನು. ಅದೆಲ್ಲ ತಗೊಂಡ್ರು ಆಂಟಿ. ಇಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು, ತಗೊಳ್ಳೇಬೇಕು ಅನ್ಸಿದ್ದು ಒಂದು ಗಿಫ್ಟ್ ಟ್ರೇ. ನೋಡಿ ಅದು ಹೇಗಿದೆ ಅಂತ, ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿದೆ. ಗಿಫ್ಟ್ ತಗೊಳಕ್ಕೆ ಅಂತ ಈ ಬಾಕ್ಸ್ ನೋಡಿದ್ವಿ, ಫಸ್ಟ್ ಇಷ್ಟ ಆಯ್ತು. ಅದಾದ್ಮೇಲೆ ಈ ಪ್ಲೇಟ್ ತೋರಿಸಿದ್ರು, ತುಂಬಾನೇ ಇಷ್ಟ ಆಯ್ತು. ಇದನ್ನ ಸೆಲೆಕ್ಟ್ ಮಾಡಿದ್ವಿ.
ಗಿಫ್ಟ್ ಐಟಮ್ ಎಲ್ಲ ತೊಗೊಂಡಾದ್ಮೇಲೆ ಕಾರ್ಪೆಟ್ಸ್ ಎಲ್ಲ ಬೇಕಲ್ಲ, ಸೊ ಅದೆಲ್ಲ ನೋಡಕ್ಕೆ ಹೋದ್ವಿ. ಕಾರ್ಪೆಟ್ಸ್ ನೋಡಬೇಕಾದ್ರೆ, ಮ್ಯಾಟ್ ನೋಡಬೇಕಾದ್ರೆ ಸ್ಕಿಡ್ ಆಗಬಾರ್ದಲ್ಲ, ಆ ಥರ ಆ್ಯಂಟಿ ಸ್ಲಿಪ್ಪರಿ ಇದು ತೊಗೋಬೇಕು. ಸೊ ಅದನ್ನೆಲ್ಲ ನೋಡಿಕೊಂಡು ನಿಧಾನವಾಗಿ ತೊಗೊಳ್ತಾ ಇದ್ವಿ. ಆಮೇಲೆ ಚಾಪೆ ಎಲ್ಲ, ಗೃಹ ಪ್ರವೇಶಕ್ಕಂತೂ ಸುಮಾರು ಐಟಮ್ ತೊಗೋತಾ ಇರಬೇಕಾಗತ್ತೆ. ಎಷ್ಟು ತೊಗೊಂಡ್ರು ಕೆಲವುದಂತೂ ಮರಿತೀವಿ. ನೋಡಿ ನಮ್ಮ ಚಿಕ್ಕಪೇಟೆ ಶಾಪಿಂಗ್ ಹೀಗಾಯಿತು. ಸಣ್ಣ ಪುಟ್ಟ ಐಟಮ್ಸು ಅಥವಾ ಕಮ್ಮಿ ಐಟಮ್ಸ್ಗಂತೂ ದಯವಿಟ್ಟು ಚಿಕ್ಕಪೇಟೆಗೆ ಹೋಗಬೇಡಿ. ಇಲ್ಲಿರೋ BP, ಶುಗರು, ಆರ್ಥ್ರೈಟಿಸ್ ಎಲ್ಲ ಬಂದ್ಬಿಡುತ್ತೆ, ಜೊತೆಗೆ ತಲೆನೋವು ಬಂದ್ಬಿಡುತ್ತೆ. ವರ್ತಿಲ್ಲ ಸಣ್ಣ ಪುಟ್ಟ ಐಟಮ್ಗಂದ್ರೆ. ದೊಡ್ಡ ಐಟಮ್ಮು, ಜಾಸ್ತಿ ಐಟಮ್ ಇದ್ರೆ ಮಾತ್ರ ಚಿಕ್ಕಪೇಟೆಗೆ ಹೋಗಿ, ಅದರಲ್ಲೂ ವರ್ಕಿಂಗ್ ಡೇ ದಿನಾನೇ ಹೋಗಿ. ಇದು ನಾನು ಕಲ್ತಿರೋ ಬುದ್ಧಿ ಈ 2 ದಿನದಲ್ಲಿ. ಅದೇ ನಾನು ಸುಮಾರು ಸತಿ ಅನ್ಕೊಂಡಿದ್ದೀನಿ ಚಿಕ್ಕಪೇಟೆಗೆ ಹೋಗ್ಬಾರ್ದು ಅಂತ, ಆದ್ರೂ ಹೋಗ್ತಾನೆ ಇದ್ದೀನಿ. ಕೊನೆಗೆ ವಾಪಸ್ ಮನೆಗೆ ಹೊರಟಿದೀವಿ. ಈ ಮದ್ವೆ ಪರ್ಚೇಸಿಂಗ್ ಅಂದ್ರೆ ಮಾತ್ರ ಚಿಕ್ಕಪೇಟೆಗೆ ಹೋಗೋದು ಬರ್ತೆ. ಯಾಕಂದ್ರೆ ಸುಮಾರು ಸೀರೆಗಳು ತಗೋಬೇಕು, ಸುಮಾರು ಗಿಫ್ಟ್ ಐಟಮ್ಸ್ ತಗೋಬೇಕು, ಎಲ್ಲ ಜಾಸ್ತಿ ಬೇಕಾಗತ್ತಲ್ಲ, ಅವಾಗ ಬರ್ತು ಹೋಗೋದು. ಒಂದಿನ ಹೋಗ್ಬೇಕು, ಬೆಳಗ್ಗೆ ಹೋಗ್ಬೇಕು, ಸಾಯಂಕಾಲ ಅಷ್ಟೆಲ್ಲ ಪರ್ಚೇಸ್ ಮಾಡಬೇಕು, ಲಗೇಜ್ ಆಟೋ ತಗೊಂಡೆಲ್ಲ ತುಂಬ್ಕೊಂಡು ಬರಬೇಕು ಅಷ್ಟೆ. ಒಳ್ಳೇದೇನೆ ಎಲ್ಲ ಈ ಥರ ಎಕ್ಸ್ಪೀರಿಯನ್ಸ್ ಆಗ್ಬೇಕು ನಮಗೆ. ಹೋಗ್ಬಾರ್ದು, ಯಾವ್ದಕ್ಕೆ ಹೋಗ್ಬೇಕು, ಏನು ತಗೊಳಕ್ ಹೋಗ್ಬೇಕು ಅನ್ನೋದೆಲ್ಲ ಗೊತ್ತಾಗುತ್ತೆ. ನೋಡಿ, ಬೆಂಗಳೂರಲ್ಲಿ ಇಷ್ಟು ವರ್ಷ ಇದ್ದು, ಇಷ್ಟು ವರ್ಷದಿಂದ ಚಿಕ್ಕಪೇಟೆಗೆ ಹೋಗ್ತಾನೂ ಇದ್ರು ಪದೇ ಪದೇ ಅದೇ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ನಾವು ಮನೆಗೆ ಹೋಗಿ ರೀಚ್ ಆದ್ವಿ. ಅಷ್ಟೊತ್ತಿಗೆ ಮುಂದೆ ಹೋಗ್ತಿದೆ ನೋಡಿ, ಲಗೇಜ್ ಆಟೋನಲ್ಲಿ ಸಂದೀಪ್ ಬೇರೆ ಐಟಮ್ಸ್ನೆಲ್ಲ ತಗೊಂಬಂದಿದ್ದಾರೆ. ಗೀಸರು, ಫ್ಯಾನ್ ಎಲ್ಲ ಬಿಲ್ಡಿಂಗ್ ಒಳಗಡೆ ಇಡ್ಸಿದ್ದಾರೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಹೊಸ ವ್ಯೂವರ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.